ನ್ಯಾಯ ಕೊಡಿಸುವ ಕಪ್ಪು ಕೋಟನ್ನ ಧರಿಸಿ ಅಧಿಕಾರದ ಮದದಿಂದ ದೀನದಲಿತರ ಮೇಲೆ ಗೂಂಡಾವರ್ತನೆ ಮಾಡಿ ಕಾಂಪೌಂಡ್ ಕೂಚಗಳನ್ನು ಒಡೆಯಲು ಪ್ರೇರೇಪಿಸಿದ ಚಾಮರಾಜನಗರ ಜಿಲ್ಲೆ ಸಿಜೆಎಂ ನ್ಯಾಯಕೋರ್ಟ್ನ ವಕೀಲ ಬಸವಣ್ಣ ಭಾಸ್ಕರ್ ಎಂಬಾತ ದಲಿತರ ಮೇಲೆ ದೌರ್ಜನ್ಯ ನಡೆಸಲು ಕಿಮ್ಮಕ್ಕು ನೀಡುತ್ತಿದ್ದಾನೆ ಎಂದು ಕರ್ನಾಟಕ ಜೈ ಭೀಮ್ ಗಜಸಿಂಹ ಸೇನೆಯ ರಾಜ್ಯಾಧ್ಯಕ್ಷರಾದ ಕೆವೈ ಮೂರ್ತಿ ಅವರು ಆರೋಪಿಸಿದ್ದಾರೆ. ಹೆಗ್ಗವಾಡಿ ಸರ್ವೆ ನಂಬರ್ 101ರ 1 ಎಕರೆ 36 ಗುಂಟೆ ಜಮೀನು ಲೀಗಲ್ ಆಗಿದ್ದು ಉದ್ದೇಶಪೂರ್ವಕವಾಗಿಯೇ ಡಿಗ್ರಿ ಆಗಿರುವ ಕಾಪಿಯನ್ನ ಈ ರೌಡಿ ನಾಗೇಂದ್ರನಿಗೆ ಕೊಟ್ಟು ಅವನ ಸಹಚರರು ಸೇರಿ ಸಿಮೆಂಟ್ ಕಾಂಪೌಂಡ್ ಕಲ್ಲು ಕುಚ್ಚುಗಳನ್ನು ಧ್ವಂಸ ಮಾಡಿತ್ತು. ಇದಕ್ಕೆಲ್ಲ ಕಾರಣ ಇದರ ಹಿಂದೆ ಇರುವ ವ್ಯಕ್ತಿ ಲಾಯರ್ ಬಸವಣ್ಣ ಎಂದು ಅವರು ದೂರಿದ್ದಾರೆ. ಬಸವಣ್ಣ ಎನ್ನುವಂತಹ ಮಹನೀಯರ ಹೆಸರನ್ನ ಇಟ್ಕೊಂಡು ಮಾಡಬಾರದ ಕೆಲಸವನ್ನ ಮಾಡಿ ಹಣ ಮಾಡುವ ಉದ್ದೇಶದಿಂದ ಕೋರ್ಟ್ನಲ್ಲಿ ಡಿಗ್ರಿ ಆಗಿರುವ ಕಾಪಿಯನ್ನ ಇಟ್ಕೊಂಡು ಕಾಂಪೌಂಡ್ಗಳನ್ನು ಒಡೆಸಿ ಜಮೀನುಗಳನ್ನು ದಲಿತರಿಂದ ಕಿತ್ತುಕೊಂಡು ಶೋಷಿತ ದಲಿತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಲಾಯರ್ ಬಸವಣ್ಣ ಭಾಸ್ಕರ್ ಅಕ್ರಮ ಚಟುವಟಿಕೆ ಮಾಡಿದ್ದು ಸಂವಿಧಾನ ವಿರೋಧಿಯಾಗಿದೆ. ಇನ್ನು ನಾಗೇಂದ್ರ ಎಂಬ ವ್ಯಕ್ತಿ ರೈತರ ಹಸಿರು ಶಾಲನ್ನು ಧರಿಸಿ ನಾನು ರೈತ ಹೋರಾಟಗಾರ ಎಂದು ರೈತರಿಗೆ ಅಪಮಾನ ಮಾಡಿ ಈ ವ್ಯಾಪ್ತಿಯಲ್ಲಿ ರೌಡಿಯಂತೆ ವರ್ತಿಸುತ್ತಿದ್ದಾನೆ. ನಾಗೇಂದ್ರನ ಮೇಲೆ ಚಾಮರಾಜನಗರ ರೂರಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಅನ್ಯಾಯದ ವಿರುದ್ಧ ಹೋರಾಡಲು ಕೆವೈ ಮೂರ್ತಿಯವರು ದಲಿತ ಸಂಘಟನೆಗಳ ಬೆಂಬಲಕ್ಕೆ ಮನವಿ ಮಾಡಿದ್ದಾರೆ. ಎಸ್ವೈ ವಿಜಯೇಂದ್ರ ಸಂಪಂಗೇರೆ ಉಪಸಂಪಾದಕರು, ಎಸ್ ಲಕ್ಷ್ಮಣ್ ರಾಜ್ಯ ಸಮಿತಿ ಸದಸ್ಯರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.